ಇವತ್ತು ಒಂದು ಸಿನಿಮಾ ಬಗ್ಗೆ ಹೇಳಬೇಕು. ಈಗಾಗಲೇ ತಮ್ನೇಲಲ್ಲಿ ನೋಡಿರೋಂಥ ಒಂದು ಚಿತ್ರ, ಅದುವೇ ರಂಗನಾಯಕಿ. ರಂಗನಾಯಕಿ ಬಗ್ಗೆ ಹೇಳಲಿಕ್ಕೆ ಈಗ ಏನೂ ಕಾರಣ ಇಲ್ಲ. ಆದರೆ ಈ ಸಿನಿಮಾವನ್ನು ಯಾವಾಗ ಬೇಕಾದರೂ ನಾವು ರೀಕಾಲ್ ಮಾಡ್ಕೋಬೋದು, ನೆನಪಿಸ್ಕೋಬೋದು. ಯಾಕಂದರೆ ಈ ಚಿತ್ರದಲ್ಲಿ ಆ ಥರದ ಒಂದು ಕಂಟೆಂಟ್ ಇದೆ. ಕಂಟೆಂಟ್ ಅಂದರೆ ಹೀಗೇ ಇರಬೇಕು ಅನ್ನುವಂಥ ಒಂದು ಮಾದರಿ ಈ ಒಂದು ಚಿತ್ರದಲ್ಲಿದೆ ಅಂಥೇಳಿ ಅನಿಸುತ್ತೆ ಎಲ್ಲರಿಗೂ. ಯಾಕಂದರೆ ಈ ಚಿತ್ರದ ಕಟ್ಟಕಡೆಯ ದೃಶ್ಯ, ಒಬ್ಬ ರಂಗನಾಯಕಿ ಅಥವಾ ರಂಗಭೂಮಿ ಕಲಾವಿದೆ, ಆ ಕಲಾವಿದೆಯ ಬದುಕು ಯಾವ ಥರ ಆಯಿತು, ಹೇಗೆಲ್ಲ ಹೋಯಿತು ಅನ್ನೋದನ್ನು ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಅವರು ತುಂಬ ಚೆನ್ನಾಗಿ ತೋರಿಸಿರುವಂಥದ್ದು. ಕನ್ನಡದಲ್ಲಿ ಈ ಥರದ ಪ್ರಯೋಗ ಮತ್ತು ಆಗಲೇ ಇಲ್ಲ ಅಂಥೇಳಿ ಹೇಳ್ಬೋದು ನಾವು. ಸಿನಿಮಾ ನೋಡ್ತಾ ಹೋದಂಥ ಪ್ರೇಕ್ಷಕರಿಗೆ ಇದರ ಅನುಭವ ಇದ್ದೇ ಇರುತ್ತೆ. ಮಳೆ ಬರುತ್ತೆ, ಮಳೆ ಬಂದು ನಾಟಕದ ಒಂದು ಪೋಸ್ಟರ್ ಅಥವಾ ಕಟೌಟ್, ಆ ಕಟೌಟ್ ಮೇಲೆ ಮಳೆ ನೀರು ಬೀಳುತ್ತೆ. ಆ ಮಳೆ ನೀರಿನ ಜೊತೆಗೆ ಆ ಬಣ್ಣವೂ ಹರಿದು ಹೋಗುತ್ತೆ. ಅದು ರಂಗನಾಯಕಿಯ ಪೋಸ್ಟರ್ ಮೇಲಿದ್ದಂತಹ ಬಣ್ಣ. ಇದು ತುಂಬ ಅದ್ಭುತವಾದ ಒಂದು ಕಲ್ಪನೆ. ಪುಟ್ಟಣ್ಣ ಕಣಗಾಲ್ ಅವರ ಒಂದು ಕಲ್ಪನೆಯಲ್ಲಿ ಬಂದಂತಹ ಈ ಒಂದು ದೃಶ್ಯ ಈಗಲೂ ಕಾಡುತ್ತೆ. 1981ರಲ್ಲಿ ಬಂದಂಥ ಈ ಚಿತ್ರ ಈಗ ನಾವು ಲೆಕ್ಕ ಹಾಕಿದರೆ 44 ವರ್ಷ ಆಗುತ್ತೆ. 44 ವರ್ಷ ಆದಮೇಲೂ ಈ ಒಂದು ದೃಶ್ಯ ನೆನಪಿರುತ್ತೆ ಅಂತಂದರೆ ಯೋಚನೆ ಮಾಡಿ ಎಂತಹ ಒಂದು ಸಿನಿಮಾ ಇದು ಅಂಥೇಳಿ. ಈ ಚಿತ್ರದಲ್ಲಿ ಅಂಬರೀಷ್ ಅವರಿದ್ದರು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ರಾಮಣ್ಣ ಅಥವಾ ರಾಮು ಅನ್ನುವಂಥ ಒಂದು ಪಾತ್ರ ಮಾಡಿದ್ದು. ಅಶೋಕ್ ಅವರಿದ್ದರು, ಜೊತೆಗೆ ಆರತಿಯವರು ಇಲ್ಲಿ ರಂಗನಾಯಕಿಯಾಗಿ ನಮ್ಮನ್ನು ಕಾಡಿದರು ಅಂಥೇಳಿ ನಾವು ಹೇಳ್ಬೋದು. ಎಂ ರಂಗರಾವ್ ಅವರ ಸಂಗೀತ ತುಂಬ ಆಪ್ತವಾಗಿತ್ತು, ಹಾಗೆಯೇ ಹೃದಯಕ್ಕೆ ಸ್ಪರ್ಶ ಮಾಡ್ತಿತ್ತು. ಅದರಲ್ಲೂ ರಸಿಕರ ಮನವ ಸೂರ್ಯಗೊಂಡ ರಂಗನಾಯಕಿ, ಈ ಹಾಡು ತುಂಬ ಕಾಡುತ್ತೆ ಈಗಲೂ. ರಂಗನಾಯಕಿ ಅಂತ ಬಂದರೆ ಈ ಹಾಡು ಕಣ್ಮುಂದೆ ಬಂದು ಹೋಗುತ್ತೆ. ಈ ಒಂದು ಸಿನಿಮಾದಲ್ಲಿ ತಾಯಿಯನ್ನೇ ಮೋಹಿಸುವ ಅಥವಾ ಪ್ರೀತಿಸುವ ಮಗನ ಒಂದು ಆ ಕಲ್ಪನೆ ಇದೆಯಲ್ಲ, ಅದೇ ವಿಚಿತ್ರ. ಕಾದಂಬರಿಯನ್ನು ಆಧರಿಸಿ ಬಂದಂಥ ಈ ಚಿತ್ರ ಈಗಾಗಲೇ ಹೇಳಿದಂತೆ 44 ವರ್ಷ ಆಯಿತು ಈ ಸಿನಿಮಾ ಬಂದು. ಇದನ್ನು ಆಗಾಗ ನೆನಪಿಸ್ಕೊಂಡ್ರೂ ಕೂಡ ಬೇಸರ ಆಗಲ್ಲ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.